ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಅಂತಿಮೆ ಸ್ವರ್ಗಾರೋಹಣಪರ್ವಣಿ ಅಯಂ ಅವಗಾಹ್ಯಮಾನಃ ಭಾಗಃ ಸಪ್ತಮಃ ಏಳನೇತ್. ತತ್ರ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ಔತ್ತರೀಯೇ ಚ ಪಾಠೆ ಪಂಚಮೇ ಅಧ್ಯಾಯೇ 30 ಶ್ಲೋಕಾಃ ಸಮಾಪ್ತಾಃ ತಿಷ್ಠन्ति. ವೈಷ್ಣವೇ ಪಾಠೆ ಚತುರ್ಥಸ್ಯ ಅಧ್ಯಾಯಸ್ಯ 56 ಶ್ಲೋಕಾಃ 56 ಶ್ಲೋಕಗಳು ಸಮಾಪ್ತಾಃ ತಿಷ್ಠन्ति. ವೈಶಂಪಾಯನಃ ಜನಮೇಜಯಂ ಭಾರತೀಂ ಕಥಾಂ ಆಹ. ತತ್ರ ಕಥಮೇತೆ ಸರ್ವೇಪಿ ಸ್ವೇಷು ಮೂಲರೂಪೇಷು ಐಕ್ಯಮಾಪುಃ ಇತಿ ವರ್ಣಯನ್ ಜನಮೇಜಯಃ ಏವಮಾಹ. ಪುರಾಣಃ ಮುನಿಃ ಪಾರಾಶರ್ಯಃ ವೇದವ್ಯಾಸಃ ಅಗಾಧಬುದ್ಧಿಃ ಸರ್ವಕರ್ಮಣಾಂ ಗತಿಜ್ಞಃ ಸರ್ವೇಷಾಮೇತೇಷಾಂ ಕುರುಪಾಂಡವಾನಾಂ ಅಂತೆ ಕರ್ಮಣಾಂ ಗತಿಂ ಮಹಾಭಾರತ ಏವ ವರ್ಣಯಾಮಾಸ. ಭೀಷ್ಮಃ ಮಹಾದ್ಯುತಿಃ ವಸೂನೇವ ಪ್ರಾಪ. ದ್ರೋಣಃ ಅಂಗಿರಸಾಂಬುರಂ ಬೃಹಸ್ಪತಿಂ ವಿವೇಶ. ಕೃತವರ್ಮ ಮರುದ್ಗಣಾನ್ ಪ್ರವಿವೇಶ. ಧೃತರಾಷ್ಟ್ರಃ ಸಪತ್ನೀಕಃ ಧನೇಶಸ್ಯ ಲೋಕಾನ್ ಪ್ರಾಪ. ಪಾಂಡುಃ ಪತ್ನೀಭ್ಯಾಂ ಸಹಿತಃ ಮಹೇಂದ್ರಸ್ಯ ಲೋಕೆ ರಾಜತೆ. ಸುಭದ್ರಾಯಾಂ ಅರ್ಜುನಾತ್ ಜಾತಃ ಅಭಿಮನ್ಯುಃ ಸ್ವಮೂಲರೂಪಂ ಬುಧಂ ಪ್ರವಿವೇಶ. ಕರ್ಣಃ ರವಿಂ ಆವಿವೇಶ. ಶಕುನಿಃ ದ್ವಾಪರಂ ಧೃಷ್ಟದ್ಯುಮ್ನಃ ಅಗ್ನಿಂ ಆವಿವೇಶ. ಶೇಷಃ ಬಲರಾಮಃ ರಸಾತಲಮೇವ ಪ್ರವಿವೇಶ. ತತ್ರ ಸಹ ಯೋಗಶಕ್ತ್ಯ ಚತುರ್ಮುಖ ನಿಯೋಗಾತ್ ಭೂಮಿಮಿಮಾಂ ಧಾರಯತಿ. ಯೋಸೌ ದೇವದೇವಃ ನಾರಾಯಣಃ ತಸ್ಯಾಂಶಭೂತಃ ಅಯಂ ವಾಸುದೇವಃ ನಾರಾಯಣಮೇವ ಅವಜಗಾಹೆ. ವಾಸುದೇವ ಪರಿಗ್ರಹಾಃ ಷೋಡಶಸ್ತ್ರೀಸಹಸ್ರಾಣಿ ಕಾಲೇನ ಸರಸ್ವತ್ಯಾಂ ಮಮಜ್ಜುಃ. ತತ್ರ ಶರೀರಾಣಿ ತ್ಯಕ್ತ್ವಾ ಕ್ರಮೇಣ ದಿವಂ ಆರುರೋಹ. ಏವಂ ವ್ಯಾಸೇನ ಉಕ್ತಾಂ ಸರ್ವೇಷಾಂ ಗತಿಂ ಜನಮೇಜಯಃ ಮಹಾದ್ಯುತಯೇ ಜನಮೇಜಯಾಯ ವಿಸ್ತರೇಣ ಸರ್ವಮಾಚಖ್ಯೌ. ರಾಜಾ ಜನಮೇಜಯಃ ಅನ್ಯೇ ಚ ದ್ವಿಜಶ್ರೇಷ್ಠಾಃ ಏತತ್ ಶ್ರುತ್ವಾ ಭೃಶಂ ವಿಶಿಷ್ಮಿರೆ. ವ್ಯಾಸರು ಹೇಳಿದಂತೆ ಎಲ್ಲ ಕುರುಪಾಂಡವರು ಉಳಿದ ವೀರರೆಲ್ಲ ಯಾವ್ಯಾವ ಗತಿಯನ್ನು ಹೊಂದಿದ್ರು ಅಂತನ್ನೋದನ್ನು ನಾವು ನೋಡಿದ್ವಿ. ಇವತ್ತು ನಾವು ನೋಡಬೇಕಾದದ್ದು ಸರಸ್ವತಿ ನದಿಯ
ಕುರಿತಾಗಿ. ಯಾಕೆಂದರೆ ಕೃಷ್ಣನ ಪತ್ನಿಯರು 16,100 ಜನ ಸರಸ್ವತಿ ನದಿಯಲ್ಲಿ ತಮ್ಮ ದೇಹವನ್ನು ಪರಿತ್ಯಾಗ ಮಾಡಿದರು, ಅಲ್ಲಿ ಮುಳುಗಿ ಅಂತ ಬಂದಿತ್ತು. ಮಹಾಭಾರತವು ಹಾಗೆ ಹೇಳಿದೆ, ತಾತ್ಪರ್ಯ ನಿರ್ಣಯವು ಕೂಡ ಹಾಗೆ ಹೇಳಿದೆ. ಮುಖ್ಯಪ್ರಾಣನ ಆಜ್ಞೆಯಂತೆ ಸರಸ್ವತಿ ನದಿಯಲ್ಲಿ ಅವರು ಮುಳುಗಿ ತಮ್ಮ ದೇಹವನ್ನು ಬಿಟ್ಟು ಮುಂದೆ ಪರಗತಿಗೆ ಹೋದರು ಅಂತಷ್ಟು ಕೇಳಿ ಬರ್ತದೆ. ಈ ಸರಸ್ವತಿ ನದಿಯ ಕುರಿತಾಗಿ ಕೆಲವು ಅಂಶಗಳನ್ನು ನಾವು ಬಹಳ ದಿವಸದಿಂದ ನೋಡಬೇಕಾಗಿತ್ತು. ಅದನ್ನು ಇವತ್ತಿನ ಈ ಭಾಗದಲ್ಲಿ ನೋಡೋಣ. ಸರಸ್ವತಿ ನದಿ ಹಿಂದೆ ಎಲ್ಲರಿಗೂ ಕೂಡ ದೃಶ್ಯವೇ ಆಗಿತ್ತು. ಮುಂದದು ಕಾಲಕ್ರಮೇಣ ಅದೃಶ್ಯವಾಗಿತ್ತು ಅಂತ ಈಗ ನಾವು ಕೇಳಿದ್ದೀವಿ. ಪ್ರಸಿದ್ಧವಾದಂಥ ಕಥೆ ಇದು. ಇದಕ್ಕೆ ಭೌಗೋಳಿಕ ಕಾರಣಗಳು, ಐತಿಹಾಸಿಕ ಕಾರಣಗಳು, ಮತ್ತು ಐತಿಹಾಸಿಕ ಕಾರಣಗಳು ಅಂತ ಹೇಳುವಾಗ ಇತಿಹಾಸ ಅಂತ ಕರೆಸ್ಕೊಂಡಿರುವಂತಹ ಮಹಾಭಾರತ ಏನಿದೆ, ಆ ಮಹಾಭಾರತದಲ್ಲಿ ಬಂದಿರುವಂಥ ಕಥೆಗಳು ಸರಸ್ವತಿ ನದಿಯ ಅದೃಶ್ಯ ಆಗುವುದರ ಬಗ್ಗೆ, ಅದನ್ನೆಲ್ಲ ನಾವು ಇವತ್ತಿನ ದಿವಸ ಒಂದಿಷ್ಟು ನೋಡಬೇಕಾಗಿದೆ. ಈಗ 5,000 ವರ್ಷದ ಹಿಂದೆ ಸರಸ್ವತಿ ನದಿ ಇತ್ತು. ಕೃಷ್ಣನ ಪತ್ನಿಯರು ಅಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದರು ಅಂತ ಕಂಡು ಬಂದಿದೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶ್ರುತುದೃಸ್ತು ಅಮಮ್ಮ ಎಂಬಲ್ಲಿ ವೇದದಲ್ಲಿ ಸರಸ್ವತಿ ನದಿಯ ವರ್ಣನೆ ಇದೆ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ ಸ್ನಾನ ಕಾಲದಲ್ಲಿ ಏನು ಹೇಳ್ತೀವಲ್ಲ, ಅಲ್ಲಿ ಈ ಸರಸ್ವತಿ ನದಿಯ ಬಗ್ಗೆ ಕೇಳಿ ಬರ್ತದೆ. ಆದರೆ ಮುಂದೆ ಆ ನದಿ ಅದೃಶ್ಯ ಆಗಿ ಹೋಯಿತು. ಆ ಅದೃಶ್ಯ ಆಗಲಿಕ್ಕೆ ಇತಿಹಾಸ ಅಂತ ಕರೆಸ್ಕೊಂಡಿರುವಂತಹ ಮಹಾಭಾರತದಲ್ಲಿ ಬಂದಿರುವಂಥ ಕಾರಣಗಳು, ಹಾಗೇನೆ ಭೌಗೋಳಿಕ ಕಾರಣಗಳು, ಮತ್ತೆ ಇತ್ತೀಚೆಗೆ ಆ ಸರಸ್ವತಿ ನದಿಯ ಜಾಡನ್ನು ಹಿಡಿದು ಈ ಭೂಗೋಳಶಾಸ್ತ್ರಜ್ಞರು ಮೊದಲಾದವರು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಏನು ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಮತ್ತಷ್ಟು ಈಗ ನೋಡ್ಬೇಕು ನಾವು. ಮಹಾಭಾರತದಲ್ಲಿ ಈಗ ನಮ್ಗೆ ಗೊತ್ತಿರುವಂತೆ 3 ಕಡೆ ಅದ್ರ ಬಗ್ಗೆ ಬರ್ತದೆ. ಒಂದು ಶಲ್ಯ ಪರ್ವದಲ್ಲಿ, ಮತ್ತೊಂದು ಶಲ್ಯ ಪರ್ವದಲ್ಲಿ 2 ಕಡೆ, ಮತ್ತೆ ವನಪರ್ವದಲ್ಲಿ 2 ಕಡೆ. ವನಪರ್ವದಲ್ಲಿ ವೈಷ್ಣವ ಪಾಠದಲ್ಲಿ 126ನೇ ಅಧ್ಯಾಯ, ಮತ್ತೆ ಗೀತಾಪ್ರಶ್ನ ಪಾಠದಲ್ಲಿ 130ನೇ ಅಧ್ಯಾಯ. ಅಲ್ಲಿ ಈ ಸರಸ್ವತಿ ನದಿಯ ಕುರಿತಾದಂಥ ವರ್ಣನೆ ಕೇಳಿ ಬರ್ತದೆ. ಈಗ ನಾವು ನೋಡ್ತಿರುವ ಅಧ್ಯಾಯದ ಹಿಂದಿನ ಅಧ್ಯಾಯದಲ್ಲಿ, ಅಂದರೆ 129ನೇ ಅಧ್ಯಾಯ ಅಥವಾ 125ನೇ ಅಧ್ಯಾಯ, ಅದರಲ್ಲಿ ಇದರ ಕುರಿತಾದಂಥ ಸರಸ್ವತಿ ಇಮಾಂ ಪುಣ್ಯಾಂ ಪುಣ್ಯೈಕ ಶರಣಾವೃತಾಂ ಅಂತ ಅದರ ಬಗ್ಗೆ ವರ್ಣನೆ ಬಂದಿದೆ. ಈ ಸರಸ್ವತಿ ನದಿಯ ತೀರದಲ್ಲೇ ಅನೇಕ ಜನ ಸ್ನಾನ ಮಾಡಲಿಕ್ಕೆ ಬರ್ತಾರೆ. ಮರ್ತುಕಾಮಾದರಾಹ ರಾಜನ್ ನಿಹಾಯಾಂತಿ ಸಹಸ್ರಶಃ, ಸಾಯುವ ಉದ್ದೇಶದಿಂದಲೇ ಇಲ್ಲಿಗೆ ಬರ್ತಾರೆ, ಬಂದವರು ತಮ್ಮ ಪ್ರಾಣ ಪರಿತ್ಯಾಗ ಮಾಡ್ತಾರೆ ಅಂತ ವರ್ಣನ ಬಂದಿದೆ. ಇಹಯೇ ವೈ ಮರಿಷ್ಯಂತೆ ತೇ ವೈ ಸ್ವರ್ಗಚಿತೋ ನರಾಹ, ಇಲ್ಲಿ ಯಾರು ಪ್ರಾಣ ಪರಿತ್ಯಾಗ ಮಾಡ್ತಾರೆ ಅವರಿಗೆ ಸ್ವರ್ಗವೇ ಸಿಕ್ಕಂತೆ. ಏಷಾ ಸರಸ್ವತಿ ರಮ್ಯ ದಿವ್ಯಾಚ ಓಘವತಿ ನದಿ, ಇದು ಸರಸ್ವತಿ ನದಿ ಹರಿಯುವ ಜಾಗ. ಇದಕ್ಕೆ ಓಘ, ಬಹಳ ಅದ್ಭುತವಾದ ಪ್ರವಾಹದ ಸೊಬಗಿನಿಂದ ನದಿ ಹರಿತದೆ. ಇಲ್ಲಿ ವಿನಶನ ಅಂತ ಕ್ಷೇತ್ರದ ವರ್ಣನೆ ಇದೆ. ದ್ವಾರಂ ನಿಷಾದ ರಾಷ್ಟ್ರಸ್ಯ, ಈ ವಿನಶನ ಅನ್ನುವ ಪ್ರದೇಶ ಕ್ಷೇತ್ರ, ನಿಷಾದ ಅಂದರೆ ಬೇಡರ ಒಂದು ಗುಂಪಿಗೆ, ಬೇಡರ ರಾಜ್ಯಕ್ಕೆ ಅದೊಂದು ದ್ವಾರ. ಆ ಬೇಡರು ಮಾಡುವಂತಹ ದೋಷಗಳಿಂದ, ಅಪಾವಿತ್ರ್ಯ ಮೊದಲಾದ ದೋಷಗಳಿಂದ ಆ ಸರಸ್ವತಿ ನದಿ ಪ್ರಾಯ ಆತಂಕಿತರಾಗಿರಬೇಕು.
ಪ್ರವಿಷ್ಟ ಪೃಥ್ವೀಂ ವೀರ ಮಾ ನಿಷಾದಾಹಿ ಮಾಂಬಿದುಹೋ. ಈ ಬೇಡರು ನನ್ನನ್ನು ತಿಳ್ಕೊಳ್ಳೋದು ಬೇಡ, ಇವರು ನನ್ನನ್ನು ಕಾಣುವುದು ಬೇಡ, ನಾನು ಇವರಿಗೆ ಸಿಗುವುದು ಬೇಡ ಅಂತ ಆ ಸರಸ್ವತಿ ನದಿ ಆಲೋಚನೆ ಮಾಡಿದ್ರು. ಹಾಗೆ ಆಲೋಚನೆ ಮಾಡಿ ಪ್ರವಿಷ್ಟ ಪೃಥ್ವೀಂ ವೀರ, ಅವಳು ಪೃಥ್ವಿಗೆ ಹೊರಟೋಗ್ಬಿಟ್ಟು ಭೂಲೋಕಕ್ಕೆ, ಭೂಮಿಯ ಒಳಭಾಗಕ್ಕೆ ಹೊರಟೋಗ್ಬಿಟ್ಲು, ಯಾರಿಗೂ ಕಾಣಬದ್ದಂತೆ ಅವಳು ಹೊರಟೋಗ್ಬಿಟ್ಲು ಅಂತ ಅದರ ವರ್ಣನೆ. ಇಲ್ಲಿ ಅದು ಮೊದಲು ಹರಿತಾ ಇತ್ತು, ಆದರೆ ಇವ್ರು ಯಾರೋ ಮಾಡಿದಂತಹ ಅಪಚಾರ ಇತ್ಯಾದಿಗಳ ಕಾರಣದಿಂದಾಗಿ ಅದು ಆತಂಕಿತಾಗಿ ಭೂಮಿ ಒಳಗೆ ಹೊರಟು ಹೋಯಿತು ಅಂತ ಇಷ್ಟು ಕೇಳಿ ಬರ್ತದೆ. ಏಷವೈ ಚಮಸೋದ್ಭೇದೋ ಯತ್ರ ದೃಶ್ಯ ಸರಸ್ವತಿ ಯತ್ರೈನಾಂ ಅಭ್ಯವರ್ತಂತ ಸರ್ವಾ ಪುಣ್ಯಾಹ ಸಮುದ್ರಕಾಹ. ಮತ್ತೆ ಚಮಸೋದ್ಭೇದ ಅನ್ನೋ ಕ್ಷೇತ್ರದ ಬಗ್ಗೆನೂ ವರ್ಣನೆ ಮಾಡ್ತಾರೆ. ಇಲ್ಲಿ ಈ ನದಿ, ಸರಸ್ವತಿ ನದಿ ಕಾಣುತ್ತದೆ ಅಂತ ಅದ್ರ ಬಗ್ಗೆ, ಅದು ಕಾಣುವುದ್ರ ಬಗ್ಗೆನೂ ಹೇಳ್ತಾರೆ. ವನಪರ್ವದಲ್ಲಿ ಸರಸ್ವತಿ ನದಿ ಬಗ್ಗೆ ಬಂದದ್ದು ಪಾಂಡವರು ತೀರ್ಥಯಾತ್ರೆ ಮಾಡ್ತಿದ್ದಂತಹ ಪ್ರಸಂಗ. ಇನ್ನು ಶಲ್ಯ ಪರ್ವದಲ್ಲಿ ತೀರ್ಥಯಾತ್ರೆ ಬಗ್ಗೆ ವರ್ಣನೆ ಬಂದಿರುವುದೇನಿದೆ, ಇದೆಲ್ಲ ಬಲರಾಮ ತೀರ್ಥಯಾತ್ರೆ ಮಾಡ್ತಾ ಇದ್ದಂಥ ಪ್ರಸಂಗ. ಅಲ್ಲಿ ವೈಷ್ಣವ ಪಾಠಕ್ಕೆ ಅನುಸಾರವಾಗಿ 36ನೇ ಅಧ್ಯಾಯದಲ್ಲಿ, ಮತ್ತೆ ಗೀತಾ ಪ್ರೆಸ್ಸಿನ ಪಾಠಕ್ಕೆ ಅನುಸಾರವಾಗಿ 35ನೇ ಅಧ್ಯಾಯ, ಅಲ್ಲಿ 90ನೇ ಶ್ಲೋಕದಲ್ಲಿ ಈ ಸರಸ್ವತಿ ನದಿ ಬಗ್ಗೆ ವರ್ಣನೆ ಇದೆ. ಈ ಅಧ್ಯಾಯದಲ್ಲಿ ಸಮುದ್ರಂ ಪಶ್ಚಿಮಂ ಗತ್ವ ಸರಸ್ವತ್ಯಬ್ಧಿ ಸಂಗಮಂ ಅಂತ 77ನೇ ಶ್ಲೋಕದಲ್ಲಿ ಸರಸ್ವತಿ ನದಿ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರ್ತದೆ ಅಂತ ವರ್ಣನೆ ಇದೆ. ಮತ್ತು 90ನೇ ಶ್ಲೋಕದಲ್ಲಿ ಜಾನಂತಿ ಸಿದ್ಧ ರಾಜೇಂದ್ರ ನಷ್ಟಾಮಪಿ ಸರಸ್ವತೀಂ ಅಂತ, ಈಗ ನಾವು ನೋಡ್ತಿರುವ ಅಧ್ಯಾಯದಲ್ಲೇ ಸರಸ್ವತಿ ನದಿ ನಷ್ಟ ಆಗಿ ಹೋಗಿದ್ದನ್ನು ಕೂಡ ಸಿದ್ಧರು ತಿಳಿದಿದ್ದರು ಅಂತ ವರ್ಣನೆ ಇದೆ. ಅದೇ ಶಲ್ಯ ಪರ್ವದ 42ನೇ ಅಧ್ಯಾಯ ಅಥವಾ 43ನೇ ಅಧ್ಯಾಯ, ಅಲ್ಲಿ ಕೊನೆಯ ಶ್ಲೋಕದಲ್ಲಿ ಅದರ ಬಗ್ಗೆ ಇದೆ, ಸರಸ್ವತಿ ನದಿ ಬಗ್ಗೆ. ಇಡೀ ಅಧ್ಯಾಯವೇ ಸರಸ್ವತಿ ನದಿಯ ಕಥೆಯನ್ನು ವರ್ಣನೆ ಮಾಡ್ತದೆ. ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ಒಂದು ಭಯಂಕರವಾದಂತಹ ವೈರ ಇತ್ತು, ಅದೆಲ್ಲರಿಗೂ ಗೊತ್ತಿದೆ. ಸ್ಥಾಣುತೀರ್ಥ ಅಂತ ಒಂದು ಪ್ರದೇಶ, ಅದರ ಒಂದು ಭಾಗದಲ್ಲಿ ವಿಶ್ವಾಮಿತ್ರನ ಆಶ್ರಮ, ಮತ್ತೊಂದು ಭಾಗದಲ್ಲಿ ಈ ವಸಿಷ್ಠರ ಆಶ್ರಮ ಇತ್ತು. ಅಲ್ಲಿ ಈ ರುದ್ರ ಒಂದು ಯಾಗವನ್ನು ಮಾಡಿ ಸರಸ್ವತಿ ನದಿಯನ್ನ ಪೂಜೆ ಮಾಡಿದ್ದ. ಅದಕ್ಕಾಗಿ ಅದಕ್ಕೆ ಸ್ಥಾಣುತೀರ್ಥ ಅಂತ ಹೇಳ್ತಾರೆ. ಈ ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ಸ್ಪರ್ಧೆ ಇದ್ದಾಗ ವಿಶ್ವಾಮಿತ್ರರೊಮ್ಮೆ ಹೀಗೆ ಆಲೋಚನೆ ಮಾಡಿದ್ರಂತೆ, ಈ ಸರಸ್ವತಿ ನದಿಗೆ ನಾನು ಶಾಸನ ಮಾಡ್ತೇನೆ, ಅವಳಿಗೆ ಹೇಳ್ತೇನೆ, ಆದೇಶ ಮಾಡ್ತೇನೆ, ಅವಳು ವಸಿಷ್ಠನನ್ನು ಇಲ್ಲಿ ಕರ್ಕೊಂಡು ಬರಲಿ, ಇಲ್ಲಿ ಬಂದ ಮೇಲೆ ಆ ವಸಿಷ್ಠನನ್ನು ನಾನು ಕೊಂದು ಹಾಕ್ತೇನೆ ಅಂತ ಆಲೋಚನೆ ಮಾಡಿದ. ಹೀಗೆ ವಿಶ್ವಾಮಿತ್ರ ಸರಸ್ವತಿ ನದಿಯನ್ನ ನೆನಪು ಮಾಡಿಕೊಂಡ. ಆ ವಿಶ್ವಾಮಿತ್ರನ ಕೋಪದ ಸ್ವಭಾವವನ್ನ ತಿಳ್ಕೊಂಡಿದ್ದಂಥ ನದಿ ಅವನ ಬಳಿಗೆ ಬಂದ್ಲು. ಬ್ರೂಹಿ ಕಿಂ ಕರವಾಣಿ, ನಾನು ಏನು ಮಾಡಬೇಕು ಅಂತ ಕೇಳಿದ್ಲು. ಆಗ ವಸಿಷ್ಠನನ್ನ ಇಲ್ಲಿ ನೀನು ಕರೆದುಕೊಂಡು ಬಾ, ನದಿಯ ಪ್ರವಾಹದುದ್ದಕ್ಕೂ ಕರೆದುಕೊಂಡು ಬಾ, ನಾನು ಅವನನ್ನ ಕೊಲ್ಲುವವನಿದ್ದೇನೆ, ಯಾವದೇನಂ ನಿಹನ್ಮಿದ್ಯ. ಆಗ ಸರಸ್ವತಿ ನದಿಗೆ ತುಂಬಾ ದುಃಖ ಆಯಿತು. ಸರಸ್ವತಿ ನದಿಗೆ, ನದಿಯ ಅಭಿಮಾನಿ ದೇವತೆಗೆ ವಿಶ್ವಾಮಿತ್ರನ ತಪಃಪ್ರಭಾವವೂ ಗೊತ್ತಿತ್ತು, ವಸಿಷ್ಠರ ಮಹಾ ವ್ಯಕ್ತಿತ್ವವೂ ಗೊತ್ತಿತ್ತು. ವಸಿಷ್ಠರ ಬಳಿಗೆ ಬಂದು ಆ ನಡೆದದನ್ನೆಲ್ಲ ಹೇಳಿದ್ಲು. ಆಗ ವಸಿಷ್ಠರು ಹೇಳಿದರು, ಪಾಹಿ ಆತ್ಮಾನಂ ಸರಿಶ್ರೇಷ್ಠೆ ವಹತ ಮಾಂ ಶೀಘ್ರಗಾಮಿನಿ. ವಿಶ್ವಾಮಿತ್ರ ಬಹಳ ಕೋಪದ ಸ್ವಭಾವದವನು, ಅದಕ್ಕಾಗಿ ನೀನೇನು ವಿಚಾರ ಮಾಡಬೇಡ, ನೀನು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು, ನದಿಯ ಪಾತ್ರದ ಉದ್ದಕ್ಕೂ ನನ್ನನ್ನು ತೇರಿಸ್ಕೊಂಡು ಹೋಗು, ಇಲ್ಲದ್ರೆ ಅವನು ಶಾಪ ಕೊಟ್ಟಾನು.
ಇಷ್ಟಾದರೂ ಆ ಸರಸ್ವತಿಗೆ ತುಂಬ ಆತಂಕನೇ ಇತ್ತು. ಹೇಗೆ ವಸಿಷ್ಠನನ್ನು ಉಳಿಸ್ಬೇಕು, ವಿಶ್ವಾಮಿತ್ರನ ವಾಕ್ಯವನ್ನು ಮಾಡಿಕೊಡಬೇಕು, ಏನು ಮಾಡೋದು ಅಂತ ಅವಳು ಒಂದು ಸಂದರ್ಭ ಗಮನಿಸಿದ್ಲು. ಆ ಕಡೆ ವಿಶ್ವಾಮಿತ್ರ ತನ್ನ ಆಶ್ರಮದಲ್ಲಿ ಕೂತ್ಕೊಂಡು ಹೋಮ ಇತ್ಯಾದಿಗಳನ್ನು ಮಾಡ್ತಾ ಇದ್ದ, ಅದರಲ್ಲಿ ಆಸಕ್ತನಾಗಿದ್ದ. ಇದಮಂತರಂ, ಇದೇ ನನಗೆ ಅವಕಾಶ ಅಂತ ಆಲೋಚನೆ ಮಾಡಿ ವಸಿಷ್ಠ ಕುಳಿತಂತಹ ಪ್ರದೇಶದಿಂದ ಅವನನ್ನು ತೇಲಿಸಿಕೊಂಡು ಹೊರಟೋದು. ಪಿತಾಮಹಸ್ಯ ಸರಸಃ ಪ್ರವೃತ್ತಾಸಿ ಸರಸ್ವತಿ ವ್ಯಾಪ್ತಂ ಚೇದಂ ಜಗತ್ ಸರ್ವಂ ತವೈವ ಅಂಭೋಭಿವೃತ್ತಮೈಹಿ. ನಿನಗೆ ಸರಸ್ವತಿ ಅಂತ ಹೆಸರು, ಯಾಕೆಂದ್ರೆ ಪಿತಾಮಹನ ಸರಸ್ಸಿನ ಸರೋವರದಿಂದ ನೀನು ಹುಟ್ಟಿದವಳು ಅಂತ ಅವಳನ್ನು ಸ್ತುತಿಸಿದೆ. ನೀನೇ ವಾಣಿ, ನೀನೇ ತುಷ್ಟಿ, ನೀನೇ ಸಿದ್ಧಿ ಇತ್ಯಾದಿ. ತ್ವಮೇವ ಸರ್ವಭೂತೇಷು ವಸಸೀಹ ಚತುರ್ವಿಧ. ಹೀಗೆ ವಸಿಷ್ಠನ ಸ್ತೋತ್ರ ನಡೀತಾ ಇದ್ದಾಗಲೇ ಆ ಸರಸ್ವತಿ ನದಿ ಅವನನ್ನು ತೇರಿಸಿಕೊಂಡು ವಿಶ್ವಾಮಿತ್ರನ ಬಳಿಗೆ ಬಂತು. ಆಗ ವಿಶ್ವಾಮಿತ್ರನಿಗೆ ಅವಳು ಹೇಳಿದ್ಲು ಕೂಡ, ನಿವೇದಯತೆ ಚಾಭೀಕ್ಷ್ಣಂ. ಆಗ ವಿಶ್ವಾಮಿತ್ರ ಅವಳನ್ನು ನೋಡಿದ, ವಸಿಷ್ಠ ಬಂದದ್ದನ್ನು ಗಮನಿಸಿದ. ಒಂದು ಆಯುಧತ್ವ, ವಸಿಷ್ಠನನ್ನು ಕೊಲ್ಲಬಲ್ಲಂತಹ ಒಂದು ಆಯುಧವನ್ನು ಅವನು ಹುಡುಕಾಡಿದ. ಅಥವಾ ಅನ್ವೇಷತೆ, ಸಮೀಪದಲ್ಲಿ ಎಲ್ಲಿದೆ ಅಂತ ಹುಡುಕಾಡಿದ. ಯಾಕೆಂದ್ರೆ ಅವನು ಆ ಸಂದರ್ಭದಲ್ಲಿ ಜಪ ಯಜ್ಞ ಇತ್ಯಾದಿಗಳು ತೊಡಗಿದ್ದ. ಆವಾಗ ಈ ಸರಸ್ವತಿ ನದಿ ಏನ್ ಮಾಡಿತ್ತು, ಬ್ರಹ್ಮವದ್ಯಾ ಭಯಾತ್. ವಿಶ್ವಾಮಿತ್ರ ನಾನು ವಸಿಷ್ಠನನ್ನು ಕೊಂದೇ ಬಿಟ್ರೆ ಬ್ರಹ್ಮಹತ್ಯೆ ದೋಷ ನನಗೂ ಬಂದಿತ್ತು, ವಿಶ್ವಾಮಿತ್ರನಿಗೂ ಬಂದಿತ್ತು ಅಂತ ಆಲೋಚನೆ ಮಾಡಿ ತಥೋ ಅಪೋವಾಹ ವಸಿಷ್ಠಂತು ಪ್ರಾಚೀನ ದಿಶಂ ಅತಂತ್ರಿತ. ಆ ವಿಶ್ವಾಮಿತ್ರ ತನ್ನ ಶಸ್ತ್ರಕ್ಕಾಗಿ ಹುಡುಕಾಡ್ತಿರುವ ಒಂದು ಅವಕಾಶವನ್ನೇ ಗಮನಿಸಿ ವಸಿಷ್ಠನನ್ನ ಅಲ್ಲಿಂದ ತೇಲಿಸ್ಕೊಂಡು ಮುಂದೆ ಹೋಗಿಬಿಡ್ತು. ಉಭಯೋ ಕುರ್ವತಿ ವಾಕ್ಯಂ, ಇಬ್ಬರ ಮಾತನ್ನು ನಡೆಸಿದಾಗಾಯ್ತು. ಆಗ ಕೋಪ ಬಂತು ವಿಶ್ವಾಮಿತ್ರನಿಗೆ, ನನಗೆ ನೀನು ಮೋಸ ಮಾಡಿದ್ದಿ, ಆದ್ರಿಂದ ಶೋಣಿತಂ ವಹ ಕಲ್ಯಾಣಿ, ನಿನ್ನ ನದಿಯೆಲ್ಲ ರಕ್ತಮಯ ಆಗಿಬಿಡಲಿ ಅಂತ ಶಾಪ ಕೊಟ್ಟ. ಆ ಶಾಪಕ್ಕನುಸಾರವಾಗಿ ಅವಹತ್ ಶೋಣಿತೋನ್ಮಿಷ್ಟಂ ತೋಯಂ ಸಂವತ್ಸರಂ ತದಾ. 1 ವರ್ಷ ಕಾಲ ರಕ್ತದಿಂದ ಕೂಡಿದ ನೀರನ್ನ ಆ ಸರಸ್ವತಿ ನದಿ ತನ್ನ ಪ್ರವಾಹದಲ್ಲಿ ಇಟ್ಕೊಂಡಿತ್ತಂತೆ. ಆಗ ದೇವತೆಗಳು, ಋಷಿಗಳು, ಗಂಧರ್ವರು, ಅಪ್ಸರೆಯರೆಲ್ಲ ತುಂಬಾ ಆ ಸರಸ್ವತಿ ನದಿಯ ಸ್ಥಿತಿಯನ್ನು ನೋಡಿ ದುಃಖಪಟ್ಟರು. ಅದರ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ, ರಾಕ್ಷಸರೆಲ್ಲ ಅಲ್ಲಿಗೆ ಬಂದು ಆ ಸರಸ್ವತಿ ನದಿಯ ಆ ರಕ್ತ ಮಿಶ್ರಿತವಾದ ನೀರನ್ನು ಕುಡಿದು ಅಲ್ಲಿ ಉನ್ಮತ್ತರಾಗಿ ವಿಹಾರ ಮಾಡ್ತಾ ಇದ್ರಂತೆ. ಇದು ಸರಸ್ವತಿ ನದಿಯ ಈ ಸ್ಥಿತಿಯನ್ನು ನೋಡಿ ಋಷಿಗಳಿಗೂ ಬಹಳ ದುಃಖ ಆಗಿತ್ತು. ಅವರು ಸರಸ್ವತಿ ನದಿಯ ಬಳಿಗೆ ಬಂದು ಈ ರಕ್ತ ಮಿಶ್ರಿತವಾದ ನೀರನ್ನು ಹೊಂದಿರೋದಕ್ಕೆ ಕಾರಣ ಏನು ಅಂತ ಕೇಳಿದರು. ಗೊತ್ತಿತ್ತು, ಅವಳು ನಡೆದದ್ದನ್ನೆಲ್ಲ ಹೇಳಿದ್ಲು. ಕಾರಣಂ ಶ್ರುತಂ ಅಸ್ಮಾಭಿಹಿ ಶಾಪಶ್ಚೈವ ಶ್ರುತೋನಘೆ. ಸರಸ್ವತಿಯು ಕೂಡ ನಡೆದದ್ದನ್ನೆಲ್ಲ ಹೇಳಿತ್ತು. ಆವಾಗ ಅವರು ಉಪವಾಸೈಹಿ ವಿವಿಧೈಹಿ ಯಮೈಹಿ, ನಾನಾ ಥರದ ಉಪವಾಸ ವ್ರತ ಇತ್ಯಾದಿಗಳನ್ನು ಮಾಡಿ ಪಶುಪತಿಯಾದ ಮಹಾದೇವನನ್ನು ಆರಾಧಿಸಿದರು. ತಾಂ ದೇವಿ ಮೋಕ್ಷಯಾಮಾಸು ಸರಿಶ್ರೇಷ್ಠಾಂ ಸರಸ್ವತೀಂ. ಹೀಗೆ ಪಶುಪತಿಯ ವರದಿಂದ ಸಾ ಪ್ರಕೃತಿಸ್ಥಾ ಸರಸ್ವತಿ ನದಿ ಮತ್ತೆ ತನ್ನ ಮೂಲ ಸ್ವರೂಪವನ್ನು ಪಡೆಯಿತು ಅಂತ. ಹೀಗೆ 2 ಕಡೆ ಸರಸ್ವತಿ ನದಿ ಅದೃಶ್ಯ ಆಗಿದ್ದ ಬಗ್ಗೆ, ಒಂದು ಕಡೆ ಆಕೆ ಕೆಂಪು ನೀರನ್ನು ಹೊಂದಿದ್ರ ಬಗ್ಗೆ ನಾವು ನೋಡಿದ್ದೇವೆ. ಇವಕ್ಕೆಲ್ಲದಕ್ಕೂ ಕೂಡ ಕೆಲವು ಆಧ್ಯಾತ್ಮಿಕ ಕಾರಣಗಳು ಇರ್ತವೆ, ಧಾರ್ಮಿಕ ಕಾರಣಗಳು ಅಂದ್ರೆ ಇತಿಹಾಸ ಅನ್ಸ್ಕೊಂಡಿರುವಂತಹ ಮಹಾಭಾರತದಲ್ಲಿ ಹೇಳಲ್ಪಟ್ಟ ಕಾರಣಗಳಿರ್ತವೆ. ಅದರ ಜೊತೆಗೆ ಕೆಲವು ಭೌತಿಕ ಕಾರಣಗಳು ಕೂಡ ಇರ್ತವೆ. ಸರಸ್ವತಿ ನದಿ ಕೆಂಪಾಗಿ ಹರಿದದ್ದಕ್ಕೆ ಏನು ಭೌತಿಕ ಅಥವಾ ಭೌಗೋಳಿಕ ಕಾರಣ ಇತ್ತು ಅದು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಸರಸ್ವತಿ ನದಿ ಅದೃಶ್ಯ ಆಗಿಬಿಡ್ತು, ಆ ಕೆಲವರು ಬೇಡರಾದವರ ಅನಾಚಾರಕ್ಕೆ ಹೆದರಿ ಅಂತೇನು ಬಂತಲ್ಲ, ಅದು ಈಗಿನ ಭೂಗೋಳಶಾಸ್ತ್ರದಲ್ಲಿ
ಹಿಮಾಲಯದ ಒಳಪದರಗಳ ಚಲನದಿಂದಾಗಿ ಈ ಥರ ಆಗಿದೆ ಅಂತ ಈ ಸಂಶೋಧನೆ ಮಾಡುವವರು ಅಭಿಪ್ರಾಯಪಟ್ಟಿದ್ದಾರೆ. ಹಿಂದೆ ವಿಜಯವಾಣಿಯಲ್ಲಿ 12ನೇ ತಾರೀಕು ಮಾರ್ಚ್ 2016ನೇ ಇಸ್ವಿಯಲ್ಲಿ ಇದೊಂದು ಲೇಖನ ಬಂದಿತ್ತು ಸರಸ್ವತಿ ನದಿಯ ಕುರಿತಾಗಿ. ಮತ್ತೆ ಕಳೆದ ದಿವಸನೂ ಕೂಡ ಅಂದರೆ 19ನೇ ತಾರೀಕು ಅಕ್ಟೋಬರ್ 2022ನೇ ಇಸ್ವಿ ಕಳೆದ ದಿವಸನೂ ಕೂಡ ಸರಸ್ವತಿಯ ಬಗ್ಗೆ ಒಂದಿಷ್ಟು ಉಲ್ಲೇಖಗಳನ್ನು ನಾನು ನೋಡುವಂತಾಯಿತು. ಆದ್ದರಿಂದ ನನಗದು ಇವತ್ತಿನ ಈ ಪ್ರವಚನಕ್ಕೆ ಒಂದು ತುಂಬ ಅನುಕೂಲಕರವೇ ಆಯಿತು. ಸರಸ್ವತಿ ನದಿ ಹೀಗೆ ಇತ್ತು, ಮುಂದೆ ಅದು ಅದೃಶ್ಯ ಆಗಿತ್ತು ಅನ್ನೋದನ್ನು ಕಂಡವರು ಕೆಲವು ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರ ಇದಕ್ಕಾಗಿ ಪ್ರಯತ್ನ ಪಟ್ಟಿವೆ ಅಂತ ಕೇಳಿಬರ್ತದೆ. ಹರಿಯಾಣ ಸರ್ಕಾರ ಕುರುಕ್ಷೇತ್ರ ಇತ್ಯಾದಿಗಳಲ್ಲೇ ಇರೋದಲ್ಲೇ ಅದು ಒಂದು ವಿಶೇಷ ಪ್ರಯತ್ನ ಮಾಡಿದೆ. ಯಮುನಾನಗರ್ ಜಿಲ್ಲಾ ಇದು ಹರಿಯಾಣ ರಾಜ್ಯದಲ್ಲಿ. ಅಲ್ಲಿ ಮುಸ್ತಫಾಬಾದ್ ಅಂತ ಒಂದು ಊರಿತ್ತು. ಅದನ್ನು ಸರಸ್ವತಿ ನಗರ ಅಂತ ಮರು ನಾಮಕರಣ ಮಾಡಿದೆ ಈ ಹರಿಯಾಣ ಸರ್ಕಾರ. ಅಲ್ಲೇನು ಬಹಳ ಜನ ಇಲ್ಲ, 8500 ಜನಸಂಖ್ಯೆ ಇದೆ ಅಷ್ಟೇ. ನದಿಯ ಮಧ್ಯದಲ್ಲಿ ಒಂದು ಸರಸ್ವತಿಯ ಭವ್ಯವಾದ ಮಂದಿರವನ್ನು ನಾವಲ್ಲಿ ಕಾಣಬಹುದಂತೆ. ದಸರಾ ನವರಾತ್ರಿ ಸಂದರ್ಭದಲ್ಲಿ ಒಂದು ಅದ್ಧೂರಿಯಾಗಿ ಅಲ್ಲಿ ಉತ್ಸವನೂ ಮಾಡ್ತಾರೆ. ಆ ನದಿ ಭೂಮಿಯ ಉತ್ಖನನ, ನದಿ ಪಾತ್ರದ ಉತ್ಖನನ, ಎಕ್ಸ್ಕವೇಷನ್ ಮತ್ತು ಕಾರ್ಬನ್ ಡೇಟಿಂಗ್, ಅಲ್ಲಿರುವ ಕಲ್ಲು ಇತ್ಯಾದಿಗಳನ್ನು ಕಾರ್ಬನ್ ಪರೀಕ್ಷೆಗೆ ಒಳಪಡಿಸಿದರೆ ಅದು ಎಷ್ಟು ಹಿಂದಿಂದು ಏನು ಅಂತೆಲ್ಲ ಗೊತ್ತಾಗ್ತದೆ. ಮತ್ತು ಬೋರ್ವೆಲ್ಗಳನ್ನು ಕೊರೆಯೋದು ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಿ ಸರ್ಕಾರ ಸಾಕಷ್ಟು ಖರ್ಚು ಮಾಡಿ ಆ ಕಾರ್ಯವನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಪಡೆಯನ್ನು, ಟಾಸ್ಕ್ ಫೋರ್ಸನ್ನು ಕೂಡ ರಚನೆ ಮಾಡಿದ್ದಾರೆ. ಅದು ರಾಜಸ್ಥಾನ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಅಲ್ಲಿ ಎಲ್ಲ ಈ ಸಂಶೋಧನೆಗಳನ್ನು ಮಾಡೋದಿದೆ. ಮುಂದೆ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಹೆಚ್ಚಿನ ಕಾರ್ಯವನ್ನು ಕೂಡ ಮಾಡೋದಿದೆ. ಆಗ ಕೇಂದ್ರದ ಜಲಸಂಪನ್ಮೂಲ ಸಚಿವೆಯಾಗಿದ್ದವರು ಉಮಾಭಾರತಿ ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ. ಈ ಯಮುನಾನಗರ ಜಿಲ್ಲಾದಲ್ಲಿ ಆ ನದಿ ಏನೋ ನದಿ ಇದ್ದಂಥ ಪಾತ್ರ ಇದೆಯಲ್ಲ, ಅಲ್ಲಿ ಇದ್ದಕ್ಕಿದ್ದಂತೆ ನೀರಿನ ಪಸೆ ಕಾಣಿಸ್ಕೊಂಡಿತ್ತಂತೆ. ಅದು ಒಣಗಿ ಹೋಗಿತ್ತು, ಜಾಗ ಎಲ್ಲ ಒಣಗಿ ಹೋಗಿದೆ, ಆದರೆ ಮತ್ತೆ ನೀರಿನ ಪಸೆ ಅಲ್ಲಿ ಕಾಣಿಸ್ಕೊಂಡಿತ್ತು. ಆಗ ಸರಸ್ವತಿ ನದಿ ಮತ್ತೆ ಹುಟ್ಟಿದೆ ಅಂತ ಒಂದಿಷ್ಟು ಚರ್ಚೆಗಳು ನಡೆದವು. ಸರಸ್ವತಿ ನದಿಯ ಕುರಿತಾಗಿ ಹೀಗೆ ಅನ್ವೇಷಣೆ ಮಾಡಬೇಕು, ಇತಿಹಾಸದ ಕುರಿತಾಗಿ ಮತ್ತೆ ಎಲ್ಲ ರೋಚಕ ಸಂಗತಿಗಳನ್ನು ಜನರಿಗೆ ತಲುಪಿಸಬೇಕು ಮುಂದಿನ ತಲೆಮಾರಿಗೆ ಅಂತ ಇದೊಂದು ಉದ್ದೇಶ. ಹಿಮಾಲಯದ ಭೂಮಿಯ ಒಳ ರಚನೆಯಲ್ಲಿ ಏನು ಬದಲಾವಣೆಗಳು ಆದವು, ಆದ್ದರಿಂದ ಸರಸ್ವತಿ ನದಿ ಕ್ರಿಸ್ತಪೂರ್ವ 3000ದಿಂದ 5000 ವರ್ಷಗಳ ಅವಧಿಯ ಹಿಂದೆ, ಕ್ರಿಸ್ತ ಹುಟ್ಟಿ ಈಗ 2000 ವರ್ಷ 2022 ವರ್ಷ ಆಗಿವೆ ನಮ್ಗೆ ಗೊತ್ತಿದೆ, ಅದಕ್ಕಿಂತ 3000 ವರ್ಷದ ಹಿಂದೆ, ಅಂದರೆ ಮಹಾಭಾರತ ನಡೆದದ್ದು ಈಗ 5000 ವರ್ಷದ ಹಿಂದೆ ಇದೆ, ಎಲ್ರಿಗೂ ಗೊತ್ತಿದ್ದೇ ಇದೆ. 3000 ವರ್ಷ ಅಥವಾ 5000 ವರ್ಷಗಳ ಹಿಂದೆ, ಒಟ್ಟಾರೆ ಇವತ್ತಿನಿಂದ 5000 ಅಥವಾ 7000 ವರ್ಷಗಳ ಹಿಂದೆ ಈ ಸರಸ್ವತಿ ನದಿ ಭೌಗೋಳಿಕ ಕಾರಣಗಳಿಂದಾಗಿ ಅದೃಶ್ಯ ಆಗಿ ಹೋಗಿದೆ ಅಂತ ಒಂದು ಊಹೆಯನ್ನು ಮಾಡಿದ್ದಾರೆ ಎಲ್ಲರೂ ಕೂಡ, ಜ್ಞಾನಿಗಳು, ಈ ವಿಷಯದಲ್ಲಿ ತಜ್ಞರಾದವರು. ಭಾರತದ ನಾಗರಿಕತೆ ಸಿಂಧೂ ನದಿಯಲ್ಲಿ ಬೆಳೆಯಿತು. ಸಿಂಧೂ ತೀರದ ಹರಪ್ಪ, ಮೊಹಂಜೋದಾರೋ ಕಣಿವೆಗಳಲ್ಲಿ ಅದು ಉಗಮಗೊಂಡಿತು ಅಂತ ನಾವೆಲ್ಲ ಇತಿಹಾಸಕಾರರು ಹೇಳಿದ್ದನ್ನು ಕೇಳಿದ್ದೇವೆ. ಆದರೆ ಉಪಗ್ರಹದ ಮೂಲಕ ಸರ್ವೆ ಮಾಡಿದಾಗ, ಉತ್ಖನನ ಮಾಡಿದಾಗ ನಮಗೆ ಮತ್ತಷ್ಟು ಮಾಹಿತಿಗಳು ಕಂಡಿವೆ. ಹೀಗೆ ಸಿಂಧೂ ನಾಗರಿಕತೆಗಿಂತಲೂ ಸರಸ್ವತಿ ನಾಗರಿಕತೆ ಮತ್ತು ಹಳೆಯದು ಅನ್ನುವಂಥ ಮಾಹಿತಿ ಕಂಡುಬಂತು. ಆ ಸರಸ್ವತಿ ನದಿಗೆ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲೆಲ್ಲ ಅನ್ನವತಿ, ಉದಕವತಿ,
ವೇದಸ್ವತಿ ಇತ್ಯಾದಿ, ವೇದವತಿ ಇತ್ಯಾದಿ ಹೆಸರುಗಳಿಂದ ಕರೆದದ್ದು ಕಂಡು ಬರ್ತದೆ. ವಿನಶನ ಅಂತ ಕ್ಷೇತ್ರ, ನಾವೀಗಾಗಲೇ ಅದನ್ನ ನೋಡಿದ್ವಿ. ಅದನ್ನ ಬ್ರಾಕೆಟ್ನಲ್ಲಿ ಉಪಮಜ್ಜನ ಅಂತ ಬರೆದಿದ್ದಾರೆ ಅವರು. ಮುಂದೆ ಆ ವಿನಶನ ಕ್ಷೇತ್ರಕ್ಕೆ ಉಪಮಜ್ಜನ ಅಂತ ಮತ್ತೊಂದು ಹೆಸರೇನಾದರೂ ಬಂದಿದ್ದಿರಬೇಕು. ಈ ಗಂಗಾ ಯಮುನಾ ನದಿಗಳು ಪ್ರಯಾಗದಲ್ಲಿ ಸಂಗಮಗೊಳ್ತವೆ, ನಮಗದು ಗೊತ್ತಿದೆ. ಸರಸ್ವತಿ ನದಿ ರಾಜಸ್ಥಾನದಲ್ಲಿ ಉಗಮ ಕಂಡು ಇಂಡಸ್, ಸಟ್ಲೇಜ್, ಚೀನಾಬ್, ಝೀಲಂ ನದಿಗಳ ಮೂಲಕ ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್ ಮೂಲಕ ಕಚ್ ಬಳಿ ಪಶ್ಚಿಮ ಸಮುದ್ರವನ್ನು ಸೇರ್ತದೆ, ನಮಗದು ಗೊತ್ತಿದೆ. ಅದಕ್ಕಾಗಿ ಪಶ್ಚಿಮ ಸಮುದ್ರಕ್ಕೆ ಅದು ಹೋಗಿ ಸೇರ್ತದೆ ಅನ್ನೋದನ್ನ ಮಹಾಭಾರತದಲ್ಲಿ ಬಂದದ್ದನ್ನು ಕೂಡ ನಾನೀಗ ಹೇಳಿದೆ. ಆ ಹಿಂದೆ ಕಚ್ ಮತ್ತು ರಣ್ ಆ ಪ್ರದೇಶದಲ್ಲಿ ಭಯಂಕರವಾದ ಒಂದು ಭೂಕಂಪ ಆಗಿತ್ತು, ನಮ್ಗದು ಗೊತ್ತಿದೆ. ಈಗ 10-20 ವರ್ಷಗಳ ಹಿಂದೆನೂ ಆಗಿತ್ತು, ಅದಕ್ಕಿಂತಲೂ ಹಿಂದೊಮ್ಮೆ ಆಗಿತ್ತು ಅಂತ ಕೇಳಿ ಬರ್ತದೆ. ಆಗ ಆ ಭೀಕರವಾದಂಥ ಭೂಕಂಪದ ದಾಳಿಗೆ ಈ ಭೂಭಾಗಗಳೆಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತವೆ. ಹಾಗೆ ಸರಸ್ವತಿ ನದಿಯ ಮೂಲವೇ ನಾಪತ್ತೆ ಆಗಿಬಿಟ್ಟಿತ್ತು. 1870ನೇ ಇಸ್ವಿ, 886ನೇ ಇಸ್ವಿ ಮತ್ತು 1947ನೇ ಇಸ್ವಿ ಆವಾಗೆಲ್ಲ ಸಂಶೋಧನೆಗಳನ್ನು ಮಾಡಿದ್ದಾರೆ. ಆದರೆ ನದಿಯ ಉಗಮ ಸ್ಥಾನ ಮಾತ್ರ ಪತ್ತೆ ಆಗಿರಲಿಲ್ಲ. ಆದರೆ 1972ನೇ ಇಸ್ವಿಯಲ್ಲಿ ಉಪಗ್ರಹದ ಮೂಲಕ ರಾಜಸ್ಥಾನದಲ್ಲಿ ಇದರ ಮೂಲ ಇರೋದನ್ನು ಕಂಡುಕೊಂಡ್ರಂತೆ. 1980ನೇ ಇಸ್ವಿಯಲ್ಲಿ ಆ ಉಪಗ್ರಹದ ಮೂಲಕ ತೆಗೆದುಕೊಂಡಂಥ ಒಂದು ಚಿತ್ರ, ಸರಸ್ವತಿ ನದಿ ಹರಿತಾ ಇರುವಂಥ ಚಿತ್ರ, ಅದನ್ನು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ರು ಅಂತ ಕೇಳಿ ಬರ್ತದೆ. ರಾಜಸ್ಥಾನದ ಗಂಗಾನಗರ್ ಜಿಲ್ಲಾ, ಅಲ್ಲಿ ಬಿಂಜೋರ್ ಅಂತ ಒಂದು ಊರು, ಅಲ್ಲಿ ಇದ್ರ ಬಗ್ಗೆ ಉತ್ಖನನ ಮಾಡ್ತಾ ಇದ್ದಾರೆ. ಘಗ್ಗರ್ ಮತ್ತು ಹಾಕ್ರಾ ನದಿ, ಆ ನದಿಗಳ ಪಾತ್ರದ ಉದ್ದಕ್ಕೂ ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿತಾ ಇತ್ತು ಅಂತ ಒಂದು ನಂಬಿಕೆ ಇದೆ. ಆದ್ದರಿಂದ ಆ ಪ್ರದೇಶದಲ್ಲಿ ಆ ತಂಡ ಸಂಶೋಧನೆ ಇತ್ಯಾದಿಗಳನ್ನ ಮಾಡ್ತಾ ಇದೆ. ಇನ್ನೊಂದು ಮಾಹಿತಿ, ಕಳೆದ ದಿವಸ ಈ ವಿಜಯವಾಣಿ ಪತ್ರಿಕೆಯಲ್ಲಿ, ಇದು ಕಳೆದ ದಿವಸ ಅಂದರೆ 19ನೇ ತಾರೀಕು ಅಕ್ಟೋಬರ್ 2022ನೇ ಇಸ್ವಿ, ಅಲ್ಲಿ ಜೀವದಾಯಿನಿ ಜಲ ಜೀವನವನ್ನೇ ನಿರ್ನಾಮ ಮಾಡಬಲ್ಲದು ಅಂತ ಪ್ರೇಮಶೇಖರ ಅವರು ಬರೆದಿರುವಂಥ ಒಂದು ಲೇಖನ, ಅದರಿಂದ ಉದ್ಧತವಾದ ಕೆಲವು ಭಾಗಗಳನ್ನು ಕೂಡ ನಿನ್ನೆ ನೋಡ್ಲಿಕ್ಕೆ ನನಗೆ ಸಾಧ್ಯ ಆಯಿತು. ಅದೇನು ಹೇಳ್ತಾ ಇದೆ ಅಂದರೆ, ಈ ನದಿಗಳು ಆವಾಗವಾಗ ಪಾತ್ರ ಬದಲಿಸಿ ಭೌಗೋಳಿಕ ಸನ್ನಿವೇಶಗಳನ್ನೆಲ್ಲ ಸ್ಥಾನ ಪಲ್ಲಟ ಮಾಡಿಬಿಡ್ತವೆ. ಗಂಗಾ ನದಿ ಬಹಳ ಪ್ರಾಚೀನವಾದ್ದು, ಅದು ಪಾಟಲಿಪುತ್ರವನ್ನ ಕೊಚ್ಚಿ ಹಾಕಿ ತನ್ನ ಒಡಲಲ್ಲಿ ಇಟ್ಕೊಂಡು ಬಿಟ್ಟಿದೆ. ಭೂಮಿಯ ಆಳದಲ್ಲಿ ಅದೆಲ್ಲ ಹುದುಗಿ ಹೋಗಿದೆ. ಒಂದು ಸ್ವಲ್ಪ ಭಾಗ ಇವತ್ತು ಪಾಟ್ನಾದ ರೂಪದಲ್ಲಿ ನಮಗೆ ಉಪಲಬ್ಧ ಇದೆ. ಪ್ರಾಚೀನ ಪಾಟಲಿಪುತ್ರ ಭೂಗರ್ಭದ ಆಳದಲ್ಲಿ ಅಡಗಿ ಹೋಗಿದೆ ಅಂತ ಕಂಡು ಬರ್ತದೆ. ಮುಂದೆ 1961ನೇ ಇಸ್ವಿಯಲ್ಲಿ, ಈಗ 60 ವರ್ಷದ ಹಿಂದೆ, ಈ ಸಟ್ಲೇಜ್ ನದಿಯಲ್ಲಿ, ಸಟ್ಲೇಜ್ ನದಿದು ಉದಾಹರಣೆ ಹೇಳ್ತಾರೆ, ಅದು ಮತ್ತೆ ಪ್ರವಾಹ ಬಂತಲ್ಲಿ. ಪ್ರವಾಹ ಬಂದು ಪಾತ್ರ ಬದಲಿಸಿತು. ಆದ್ರಿಂದಾಗಿ ಪಾಕಿಸ್ತಾನದ ಕೆಲವು ಭೂಭಾಗಗಳು ನಮ್ಮ ಆಡಳಿತಕ್ಕೆ, ನಮ್ಮ ವಶಕ್ಕೆ ಬಂದವು. ಅಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರ ದೇಹಗಳನ್ನು ಅಗ್ನಿ ಸಂಸ್ಕಾರಕ್ಕೆ ಒಳಪಡಿಸಿದಂಥ ಗುಂಡಾ ಸಿಂಗ್ ವಾಲಾ ಅಂತ ಹಳ್ಳಿ ಒಂದು, ಆ ಹಳ್ಳಿಯ ಹೊರ ವಲಯದ ಒಂದು ತುಂಡು ನೆಲ ಪಾಕಿಸ್ತಾನದ ಕೈ ತಪ್ಪಿ ಭಾರತಕ್ಕೆ ಬಂತಂತೆ, ನದಿಯ ಸ್ಥಾನ ಪಲ್ಲಟದ ಕಾರಣದಿಂದಾಗಿ. ಸಟ್ಲೇಜ್ ನದಿ ಈಗ 1961ನೇ ಇಸ್ವಿಯಲ್ಲಿ ಮಾತ್ರ ಪಾತ್ರ ಬದಲಿಸಿದ್ದಲ್ಲ, ಹಿಂದೆಯೂ ಕೂಡ ಪಾತ್ರ ಬದಲಿಸಿತ್ತದ. ಆಗ ದಕ್ಷಿಣದಲ್ಲಿ ಹರಿಯಾಣ, ರಾಜಸ್ಥಾನ್ಗಳಲ್ಲಿ ಹರಿದು ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧೂ ನದಿಯ ಮೂಲಕ ಸಿಂಧೂ ನದಿಯನ್ನ ಈ ಸರಸ್ವತಿ ನದಿ
ಸೇರ್ತದೆ ಅಂತ ಕೆಲವು ಊಹೆಗಳನ್ನು ಮಾಡಿದ್ದಾರೆ. ಸಟ್ಲೇಜ್ ನದಿಯ ಹಳೆಯ ಆ ಪಾತ್ರ ಅದು. ಈಗಿರುವುದು ಹೊಸ ಪಾತ್ರ. ಆ ಸಟ್ಲೇಜ್ ನದಿಯ ಹಳೆಯ ಪಾತ್ರ ಇದೆಯಲ್ಲ, ಅದೇ ಸರಸ್ವತಿ ನದಿ ಆಗಿದ್ದಿರಬಹುದು ಅಂತ ಊಹೆ ಮಾಡಿದ್ದಾರೆ. ಈಗ ಘಗ್ಗರ್ ಅಂತ ಒಂದು ನದಿ ಕಂಡು ಬರ್ತದೆ. ಮೊದಲನೇದು ಘ ಅನ್ನೋದು ಮಹಾಪ್ರಾಣ, ಎರಡನೇದು ಗ ಅಲ್ಪ ಪ್ರಾಣ, ಒತ್ತಕ್ಷರ. ಅದು ಮಳೆಗಾಲದಲ್ಲಿ ಮಾತ್ರ ನೀರು ಕಾಣ್ತದೆ, ಘಗ್ಗರ್ ನದಿ. ಆ ಘಗ್ಗರ್ ನದಿಯೇ ಸರಸ್ವತಿ ನದಿ ಅಂತ ಕೆಲವರು ಊಹೆ ಮಾಡ್ತಾರೆ. ಈ ಘಗ್ಗರ್ ಹಕ್ರಾ ನದಿ ಬಗ್ಗೆ ನಾವೀಗ ಮಾಹಿತಿ ನೋಡಿದ್ವಿ. ಆ ಘಗ್ಗರ್ ಹಕ್ರಾ ನದಿ ಪಾತ್ರದ ಉದ್ದಕ್ಕೂ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತದೆ ಅಂತ. ಆ ಘಗ್ಗರ್ ಹಕ್ರಾ ನದಿ ಅಂದ್ರೆ ಏನು, ಅದರ ಬಗ್ಗೆ ನಾನು ಅಂತರ್ಜಾಲದಲ್ಲಿ ಒಂದಿಷ್ಟು ಹುಡುಕಿದೆ. ದ ಘಗ್ಗರ್ ಹಕ್ರಾ ಈಸ್ ಎ ರಿವರ್, ಆನ್ ಇಂಟರ್ಮಿಟೆಂಟ್ ರಿವರ್ ಅಂತಾರೆ. ಅಂದ್ರೆ ಯಾವಾಗಲೂ ಸತತವಾಗಿ ಹರಿಯೋದಿಲ್ಲ, ಮಳೆಗಾಲದಲ್ಲಿ ಮಾತ್ರ ಅದು ಹರಿಯೋದು. ದಟ್ ಫ್ಲೋಸ್ ಓನ್ಲಿ ಡ್ಯೂರಿಂಗ್ ಮಾನ್ಸೂನ್ ಸೀಸನ್ ಅಂತ ಅದ್ರ ಬಗ್ಗೆ ಉಲ್ಲೇಖ. ಇನ್ ಇಂಡಿಯಾ ಇನ್ ಪಾಕಿಸ್ತಾನ್, ಭಾರತದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಅದು ಹರಿತದೆ. ಸಟ್ಲೇಜ್ ನದಿ ಸುಮಾರು 8,000-10,000 ವರ್ಷಗಳ ಹಿಂದೆ ತನ್ನ ಪಾತ್ರವನ್ನು ಬದಲಾಯಿಸಿತು. ಆಗ ಈ ಘಗ್ಗರ್ ಹಕ್ರಾ ನದಿ ಕೇವಲ ಮಳೆಗಾಲವನ್ನು ಮಾತ್ರ ಆಧರಿಸಿಕೊಂಡಿರುವಂತಹ ಒಂದು ನದಿಯಾಗಿ ಮಾಡಿತದು. ಹತ್ತೊಂಬತ್ತನೇ ಶತಮಾನ ಮತ್ತು 20ನೇ ಶತಮಾನದ ವಿದ್ವಾಂಸರು ಕೆಲವರು ಮತ್ತು ಇತ್ತೀಚಿನ ಲೇಖಕರು ಕೂಡ ಕೆಲವರು ಘಗ್ಗರ್ ಹಕ್ರಾ ಇದು ಋಗ್ವೇದದಲ್ಲಿ ಉಲ್ಲೇಖ ಕಂಡಿರುವಂತಹ ಸರಸ್ವತಿ ನದಿಯ ಅವಶೇಷ ಆಗಿದ್ದಿರಬಹುದು ಅಂತ ಹೇಳ್ತಾರೆ. ಹೀಗೆ ಭೌಗೋಳಿಕ ಕಾರಣಗಳನ್ನ ನಮ್ಮ ಆಧುನಿಕ ವಿಜ್ಞಾನ ತೋರಿಸ್ತದೆ. ನದಿಗಳು ಕೆಲವು ಬಾರಿ ಕಾಣುವುದಕ್ಕೆ, ಕೆಲವು ಬಾರಿ ಕಾಣದೇ ಇರುವುದಕ್ಕೆ, ಎಲ್ಲದಕ್ಕೂ. ಅದಕ್ಕೆ ಕೆಲವು ಐತಿಹಾಸಿಕ ಕಾರಣಗಳನ್ನು ಮಹಾಭಾರತದಂತಹ ಇತಿಹಾಸ ಗ್ರಂಥ ವರ್ಣನೆ ಮಾಡ್ತದೆ. ಇದಿಷ್ಟು ಆ ಸರಸ್ವತಿ ನದಿಯ ಕುರಿತಾದಂಥ ಒಂದು ವಿವರ. ಬಹಳ ದಿವಸದಿಂದ ಇದನ್ನ ಹೇಳಬೇಕಾಗಿತ್ತು, ಈ ಸಂದರ್ಭದಲ್ಲಿ ಹೇಳೋಣ ಅಂತ ನಾನು ಅದನ್ನು ಬಿಟ್ಟಿದ್ದೆ. ಅಲ್ಲಿಗೆ ಆ ಸರಸ್ವತಿ ನದಿಯ ಕುರಿತಾದ ವಿವರಣ ಮುಕ್ತಾಯ ಕಂಡಿದೆ.